येरगट्टी तालुक्यातील नुगानट्टी गावात घडलेल्या दुहेरी हत्येच्या प्रकरणामागे जमीन वाटपाचा वाद हेच मुख्य कारण असल्याचं समोर आलं असून या संदर्भात 9 आरोपींविरुद्ध खुनासह विविध गंभीर गुन्ह्यांखाली गुन्हा दाखल करण्यात आलाय, अशी माहिती जिल्हा पोलीस अधीक्षक के रामराजन यांनी दिली. शनिवारी आयोजित पत्रकार परिषदेत ते बोलत होते. कुटुंबातील 9 एकर जमिनीच्या वाटपावरून अनेक वर्षांपासून वाद सुरू होता. तक्रारदाराच्या मोठ्या मुलाची पत्नी अन्नव्वा हिने न्यायालयात धाव घेतली होती. त्यानंतर समझोत्याद्वारे तिला नुकसान भरपाई देण्यात आली आणि तिचा मुलगा नीलकंठ याला 18 वर्षे पूर्ण झाल्यानंतर 1 एकर जमीन देण्याचं ठरलं होतं. मात्र 15 जुलै रोजी जमिनीचे सर्वेक्षण करण्याचा प्रयत्न झाल्याने पुन्हा दोन्ही कुटुंबांमध्ये तणाव निर्माण झाला, असे त्यांनी स्पष्ट केले. ಬೆಳಗಾವಿ ಜಿಲ್ಲೆ ಮುರುಗೋಡು ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಬರುವ ಯರಗಟ್ಟಿ ತಾಲೂಕು ನುಗ್ಗಾನಟ್ಟಿ ಗ್ರಾಮದಲ್ಲಿ ಒಂದು ಡಬಲ್ ಮರ್ಡರ್ ಅಣ್ಣ ತಮ್ಮವನ್ನು ಅವರ ಸಂಬಂಧಿಕರೇ ಕೊಲೆ ಮಾಡಿರೋದು ಕಂಡು ಬಂದಿರುತ್ತದೆ. ಇದು ಒಂದು 2 ದಿವಸ ಹಿಂದೆ ಆಗಿರುವ ಘಟನೆ. ಈ ಘಟನೆಯಲ್ಲಿ ಒಂದು ಜಮೀನು ವಿಚಾರಕವಾಗಿ ಅಣ್ಣ ತಮ್ಮ 3 ಜನ ಇರ್ತಾರೆ ಮತ್ತು ಅಣ್ಣನಕ್ಕೆ ದೊಡ್ಡವರಿಗೆ ಮಕ್ಕಳು 2 ಜನ, ಮಕ್ಕಳು ಒಬ್ಬರು ಮತ್ತು ಹೆಂಡತಿ. ಬಟ್ ಇವರು ಹಸ್ಬೆಂಡ್ ಆ್ಯಂಡ್ ವೈಫ್ ಸೆಪ್ರೇಟ್ ಆಗಿರ್ತಾರೆ ಮತ್ತು 2ನೇ ತಮ್ಮನಕ್ಕೆ ಅವನ ಹೆಂಡತಿಯನ್ನು ಕೊಲೆ ಮಾಡಿರ್ತಾನೆ. ಅವನ 2 ಮಕ್ಕಳು ಅವನ ಜೊತೆ ಇರ್ತಾರೆ. 3ನೇ ತಮ್ಮನಕ್ಕೆ ಯಾವುದು ಮದುವೆ ಆಗಿಲ್ಲ. ಇವರ ಅಣ್ಣ ತಮ್ಮ 3 ಜೊತೆ ತಂದೆನೂ ಇರ್ತಾರೆ. ಸೊ 4 ಜನ ಆ ಫ್ಯಾಮಿಲಿಯಲ್ಲಿ ಒಂದೇ ಮನೆಯಲ್ಲಿ ಇರ್ತಾರೆ ಮತ್ತು 2 ಮಕ್ಕಳು, 2ನೇ ತಮ್ಮನದ 2 ಮಕ್ಕಳು ಕೂಡ ಅಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ, ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರಿಗೂ ಈ ಫ್ಯಾಮಿಲಿಯಲ್ಲಿ ಇರೋವರೆಗೂ ಫಸ್ಟ್ ಮಗನಾದ ಯಲ್ಲಪ್ಪ ಫಕೀರಪ್ಪ ರಾಮಣ್ಣವರು, ಇವನ ಹೆಂಡತಿ ಸುಮಾರು 10-12 ವರ್ಷವಾಗಿ ಬೇರೆ ಕಡೆ ಇರ್ತಾರೆ. ಇವನ ಹೆಂಡತಿ ಬಂದ್ಬಿಟ್ಟು ನಮಗೆ ಪಾಲು ಕೊಡಬೇಕು, ಆಸ್ತಿಯಲ್ಲಿ ಸುಮಾರು 9 ಎಕರೆ ಪಾಲಿದೆ, ಅದರಲ್ಲಿ 1 ಎಕರೆ ಮಾರಾಟ ಮಾಡಿದ್ದಾರೆ ಮತ್ತು ನನಗೆ ಬರಬೇಕಾಗಿರೋ ಪಾಲು ಸುಮಾರು 1 ಎಕರನ್ನು ಮತ್ತು ಕೊಡಿ ಅಂದರೆ ಕೋರ್ಟಲ್ಲಿ ಕೇಸು ಕೂಡ ಹಾಕಿರ್ತಾರೆ ಮತ್ತು ಸರ್ವೆ ಆಗಿರ್ತದೆ. ಸರ್ವೆ ಆಗೋ ಸಂದರ್ಭದಲ್ಲಿ ಜಮೀನು ಓನರ್ ಆದ ಈ 3 ಜನ ಯಾರು ಬಂದಿರೋದಿಲ್ಲ, ಅವರ ಗಂಡನ ಯಲ್ಲಪ್ಪ ಕೂಡ ಅಲ್ಲಿ ಇರೋದಿಲ್ಲ. ಸೊ ಸರ್ವೇಗೆ ಯಾವುದು ಬಂದಿಲ್ಲ, ಇವರೊಬ್ಬರೇ ಸೈನ್ ಮಾಡಿ ಸರ್ವೇಯರ ಕಳಿಸಿ ಆದಮೇಲೆ ಅವತ್ತು ರಾತ್ರಿ 10 ಗಂಟೆಗೆ ಕುಡಿದು ಬಂದ್ಬಿಟ್ಟು ಬಸಪ್ಪ ಫಕೀರಪ್ಪ ರಾಮಣ್ಣವರು, ಲಗ್ಮಪ್ಪ ಫಕೀರಪ್ಪ ರಾಮಣ್ಣವರು, ಇವರಿಬ್ಬರು ಅಣ್ಣ ತಮ್ಮ, ಫಕೀರಪ್ಪ ನೀಲಪ್ಪ ರಾಮಣ್ಣವರು ಇವರು ಅವರ ತಂದೆ, 3 ಜನ ಸೇರಿಬಿಟ್ಟು ನಮ್ಮ ಒಳಕ್ಕೆ ನೀವು ಯಾಕೆ ಬಂದಿದ್ದೀರಿ, ನೀವು ಮದುವೆ ಆಗಿ ಇಷ್ಟು ವರ್ಷ ಆದಮೇಲೆ ಮನೆ ಬಿಟ್ಟು ಹೋಗಿದ್ದೀರಿ, ಈಗ ಯಾಕೆ ಬಂದಿದ್ದೀರಿ ಅಂದರೆ ಹೇಳಿ ಸೊಸೆ ಜೊತೆಗೆ ಇವರು ಗಲಾಟೆ ಮಾಡಿರ್ತಾರೆ ಮತ್ತು ಅವರು ಗಂಡನ ತಮ್ಮನೂ ಹೋಗಿ ಗಲಾಟೆ ಮಾಡಿರ್ತಾರೆ. ಇದನ್ನು ಗೊತ್ತಾದ ನಂತರ, ಗಲಾಟೆ ಮಾಡಿರೋದ ನಂತರ ಈ ಲೇಡಿ ಅವರ ತಂದೆ ಮತ್ತು ಅಣ್ಣ ತಮ್ಮ ಒಂದು 5 ಜನವನ್ನು ಕರೀತಾರೆ. ಅವರು ಒಬ್ಬರೊಬ್ಬರು ಬೇರೆ ಕಡೆ, ಒಬ್ಬರು ಒಳದ ಮನೆಯಲ್ಲಿ ಇರ್ತಾರೆ, ಇನ್ನೊಬ್ಬರು ಮದುವೆ ಮಾಡಿಕೊಂಡು ಬೇರೆ ಕಡೆ ಹೋಗಿರ್ತಾರೆ. ಅಣ್ಣ ತಮ್ಮ 5 ಜನವನ್ನು ಕರೀತಾರೆ. ತಂದೆ ಅಣ್ಣ ತಮ್ಮ ಎಲ್ಲ ಸೇರಿ ಒಂದು 5 ಜನ ಬರ್ತಾರೆ. ದೇವಪ್ಪ ಮಹದೇವಪ್ಪ, ಲಗ್ಮಪ್ಪ ಮಹದೇವಪ್ಪ ಮತ್ತು ಈ ಲೇಡಿ ಅನ್ನವ್ವ ಯಲ್ಲಪ್ಪ ಅವರ ತಂದೆಯಾದ ಮಹದೇವಪ್ಪ ಶಿವಲಿಂಗಪ್ಪ, ಶಿವಾನಂದ್ ಮಹದೇವಪ್ಪ ಮತ್ತು ಶಿವಲಿಂಗಪ್ಪ ಮಹದೇವಪ್ಪ, ಒಟ್ಟು ಈ 5 ಜನ ಜೆಂಟ್ಸ್ ಮತ್ತು ಅನ್ನವ್ವ ಯಲ್ಲಪ್ಪ ಇವರು 6 ಜನನು ಸೇರಿಕೊಂಡು ಹೋಗಿ ಸುಮಾರು ರಾತ್ರಿ 12 ಗಂಟೆಗೆ ನುಗ್ಗಾನಟ್ಟಿಯಲ್ಲಿರುವ ಅವರ ಮನೆಗೆ ನುಗ್ಗಿ ಹೊಡೀತಾರೆ. ಕಟ್ಟಿಗೆ ಮತ್ತು ಕಲ್ಲು ತಗೊಂಡು ಹೊಡೀತಾರೆ. ಅದರಲ್ಲಿ ಅನ್ನವ್ವ ಅವರ ಗಂಡನ ತಮ್ಮನ 2 ಜನನು ಕೂಡ ಡೆತ್ ಆಗಿರ್ತಾರೆ. ಬಸಪ್ಪ ಫಕೀರಪ್ಪ ರಾಮಣ್ಣವರ್, ಲಗಮಪ್ಪ ಫಕೀರಪ್ಪ ರಾಮಣ್ಣವರ್ ಗಂಭೀರವಾದ ಗಾಯಗೊಂಡು ಮೃತಪಟ್ಟಿರ್ತಾರೆ. ಫಕೀರಪ್ಪ ನೀಲಪ್ಪ ರಾಮಣ್ಣವರ್ ಅವರು ಕೂಡ ಇಂಜುರಿ ಆಗಿರ್ತದೆ. ಅದೇ ಮನೆಯಲ್ಲಿ ವಾಸವಾಗಿರುವ 2 ಮಕ್ಕಳು ಸ್ವಲ್ಪ ಮೈನರ್ ಇಂಜುರೀಸ್ ಇತ್ತು. ಎಲ್ಲರಿಗೂ ಗಂಭೀರವಾದ ಗಾಯ ಆಗಿರೋದು ಮತ್ತು ಕೊಲೆ ಆಗಿರೋದ್ರಿಂದ ಈ ಕೇಸಲ್ಲಿ ಸಂಬಂಧಪಟ್ಟ 6 ಜನರನ್ನು ಕೂಡ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ ಮತ್ತು ಬೇರೆ ಯಾರು ಇದರಲ್ಲಿ ಸಹಕಾರ ಕೊಟ್ಟಿದ್ದಾರಾ, ಬೇರೆ ಯಾರು ಜೊತೆಗೆ ಬಂದಿದ್ದಾರೆ ಎಂಬುದರ ಬಗ್ಗೆ ತನಿಖೆ ನಡೀತಾ ಇದೆ. ಸೊ ಇದು ಒಂದು ಗಂಭೀರವಾದ ಅಪರಾಧವನ್ನು ಪರ್ಸನಲಿ ನಾನು ಮತ್ತು DSP ಇನ್ಸ್ಪೆಕ್ಟರ್ ಎಲ್ಲ ಪರಿಶೀಲನೆ ಮಾಡಿ ತಕ್ಷಣ ಅಕ್ಯೂಸ್ಡನ್ನು ಕೂಡ ಸೆಕ್ಯೂರ್ ಮಾಡಲಾಗಿರ್ತದೆ. ಸೊ ಇದು ಒಂದು ಸಿವಿಲ್ ಡಿಸ್ಪ್ಯೂಟ್ಲಿಂದ ಇಷ್ಟೊಂದು ದೊಡ್ಡ ಗಲಾಟೆ ಆಗಿರ್ತದೆ. ಆಸ್ತಿ ವಿಚಾರಕ್ಕೆ ಸಂಪೂರ್ಣವಾಗಿ ಯಾವುದು ಅನ್ನವ್ವ ಯಲ್ಲಪ್ಪ ರಾಮಣ್ಣವರು ಈ ಲೇಡಿಗೆ ಯಲ್ಲಪ್ಪ ಎಂಬುವನ ಜೊತೆ ಮದುವೆ ಆಗುತ್ತದೆ. ಯಲ್ಲಪ್ಪ ಜೊತೆ ಮದುವೆ ಆದಮೇಲೆ
ಆ ರಿಲೇಷನ್ಶಿಪ್ ಕಂಟಿನ್ಯೂ ಆಗಲ್ಲ, ಮನೆಯಲ್ಲಿ ಕಂಟಿನ್ಯೂಸ್ ಗಲಾಟೆ ಆಗ್ತದೆ, ಒಂದು ಮಗು ಆಗ್ತದೆ. ಆದಮೇಲೆ ಸುಮಾರು 10-12 ವರ್ಷವಾಗಿ ಅದೇ ಊರಲ್ಲಿ ಬಟ್ ಬೇರೆ ಕಡೆ ಇದ್ದಾರೆ. ಈಗ ಎಲ್ಲಪ್ಪಾವು ಅಣ್ಣವಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಬೇರೆ ಬೇರೆ ಕಡೆ ಇದ್ದಾರೆ. ಬಟ್ ಈ ಅಣ್ಣವ ಈಗ ನನಗೆ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ನನಗೆ ಮಕ್ಕಳಿದ್ದಾರೆ, ನನಗೆ ಗಂಡನ ಜಮೀನಿನಿಂದ ಪಾಲು ಬರಬೇಕಂದ್ರೆ ಅನ್ನೋ ಅದು ಆರ್ಗ್ಯುಮೆಂಟ್. ಯಲ್ಲಪ್ಪನಿಗೆ ಇನ್ನೂ 2 ತಮ್ಮ ಇದ್ದಾರೆ, ಬಸಪ್ಪ ಫಕೀರಪ್ಪ ಮತ್ತು ಲಗ್ಮಪ್ಪ ಫಕೀರಪ್ಪ. ಅವರಿಬ್ಬರು ಇದಕ್ಕೆ ಕೊಡುವುದಕ್ಕೆ ರೆಡಿ ಇಲ್ಲ. ಯಲ್ಲಪ್ಪನ ತಮ್ಮ ತಂದೆನೂ ಕೂಡ ಫಕೀರಪ್ಪ ನೀಲಣ್ಣವರು ಕೂಡ ಇದ್ದಾನೆ. ಇವರು 3 ಜನ, ಇವನು ಸ್ವಲ್ಪ ಕುಡಿಯೋದೇ ಇರುವ ಅಭ್ಯಾಸ ಇದೆ ಅಂದರೆ ಹೇಳ್ತಾ ಇದ್ದಾರೆ. ಉಳಿದ 3 ಜನನೂ ಕೂಡ ಈ ಜಮೀನನ್ನು ಕೊಡುವುದಕ್ಕೆ ಯಾವುದು ಮುಂದೆ ಬರ್ತಾ ಇಲ್ಲ, ಈ ಇಶ್ಯೂವನ್ನು ಸೆಟಲ್ ಮಾಡೋಕ್ಕೆ ತಯಾರಿಲ್ಲ ಅಂದರೆ ಹೇಳಿಬಿಟ್ಟು ಈ ಗಲಾಟೆ ಆಗಿದೆ. ಸೊ ಅದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಇನಿಷಿಯಲಿ ನಮಗೆ ಇವರು ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ, ಯಾವ ಮೂಲಕ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಡ್ತಾ ಇದ್ವಿ. ಒಂದು ವೇಳೆ ಬೇರೆ ಯಾರು ಇದ್ದಾರೆ ಅಂದರೆ ಖಂಡಿತವಾಗಿ ಎಲ್ಲರನ್ನೂ ಅರೆಸ್ಟ್ ಮಾಡ್ತೀವಿ. ನಾಗಪ್ಪ ಓಕೆ. ಸೊ ಇದು ನಮಗೆ ಇನಿಷಿಯಲ್ ಇನ್ವೆಸ್ಟಿಗೇಷನಲ್ಲಿ ಪ್ರೈಮ ಫೇಸಿ ನಾನು ಕೂಡ ಅಕ್ಯೂಸ್ಡ್ ಜೊತೆಯನ್ನು ಕೂಡ ನಾವು ಮಾತಾಡುವ ಸಂದರ್ಭದಲ್ಲಿ ಪ್ರೈಮ ಫೇಸಿ ಇದರಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ ಇರೋದು ಕಂಡು ಬಂದಿದೆ. ಪ್ರಾಪರ್ಟಿ ಡಿಸ್ಪ್ಯೂಟ್ ಮತ್ತು ಅಣ್ಣ ತಮ್ಮ ಮತ್ತು ಅವರ ತಂದೆ ಅವರ ತಂದೆ ಎಲ್ಲ ಎಮೋಷ್ನಲಿ ಬಂದು ಸಡನ್ ಅಟ್ಯಾಕ್ ಆಗಿದೆ ಅಂದರೆ ಕಂಡು ಬಂದಿರ್ತದೆ. ಸೊ ಇದು ಬಗ್ಗೆ ಇದಕ್ಕೆ ಹಿಂದೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ, ಅದ್ರ ಬಗ್ಗೆನೂ ಕೂಡ ನಮ್ಮ ಆಫೀಸರ್ಸ್ ಲೋಪ ಯಾವುದಾದಂದ್ರೆ ಅದ್ರ ಬಗ್ಗೆ ಕೂಡ ವಿಚಾರಣೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸುಮಾರು 2 ವರ್ಷಕ್ಕೆ ಹಿಂದೆ ಯಾವುದೋ ಒಂದು ಪೆಟಿಷನ್ ಆಯಿತು. ಅದಾದಮೇಲೆ ಇವರು ಸಿವಿಲ್ ಇಶ್ಯೂ ಆದಮೇಲೆ ಕೋರ್ಟ್ಗೆ ಹೋಗಿ ನಂತರ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇತ್ತು. ಸೊ ಕೋರ್ಟ್ ಮೂಲಕ ಅದಾದಮೇಲೆ ಸರ್ವೆ ಮಾಡ್ಕೊಳ್ಳಿ ಅಂದರೆ ಹೇಳಿ ಆದಮೇಲೆ ನಿನ್ನೆ ಸರ್ವೆ ಆಗಿದೆ. ಕರೆಕ್ಟಾ? ಸೊ ಒಂದು ಅಣ್ಣವಕ್ಕೆ ಪ್ರಾಪರ್ಟಿಯನ್ನು ಕೊಡುವುದಕ್ಕೆ ಇವರು ತಯಾರಿಲ್ಲ, ಪ್ರಾಪರ್ಟಿಯನ್ನು ಪಾರ್ಟಿಷನ್ ಮಾಡಿ ಕೊಡುವುದಕ್ಕೆ ತಯಾರಿಲ್ಲ, ಮತ್ತು ಸರ್ವೆ ಮಾಡೋದಕ್ಕೆ ಅವ್ರು ಬಂದಿರಲ್ಲ. ಸರ್ವೆ ನೋಟಿಸ್ ಹೋಗಿರ್ತದೆ, ಬಟ್ ಆದರೆ ಅವರು ಬರೋದಕ್ಕೆ ತಯಾರಿಲ್ಲ. ಸರ್ವೆ ಆದ ನಂತರ ನನ್ನ ಜಮೀನಿಗೆ ನೀವು ಯಾಕೆ ಬಂದಿದ್ದಾರೆ ಅಂದರೆ ಹೇಳಿ ಗಲಾಟೆ ಮಾಡಿರ್ತಾರೆ. ಸೊ ಕ್ರೈಮ್ ಕಡಿಮೆ ಆಗೋಕ್ಕೆ ನಾವು ನುಗ್ಗಾನಟ್ಟಿಯಲ್ಲಿ ಪರ್ಸ್ನಲಾಗಿ ನುಗ್ಗಾನಟ್ಟಿ ಬಗ್ಗೆ ನನಗೂ ಕೂಡ ಐಡಿಯಾ ಇದೆ. ಒಂದು ಅದಕ್ಕೆ ನುಗ್ಗಾನಟ್ಟಿಯಲ್ಲಿಂದ ನಾವು ಗಡಿಪಾರು ಕೂಡ ಭಾಳಷ್ಟು ಜನರನ್ನು ಗಡಿಪಾರು ಮಾಡಿದ್ದೀವಿ. ನುಗ್ಗಾನಟ್ಟಿಯಿಂದ ಗಡಿಪಾರು ಮಾಡಿರೋದು ಜಾಸ್ತಿ ಇದೆ. ಮತ್ತು ಈಗ ಬೌಂಡ್ ಓವರ್ ಮಾಡೋದು, ಮತ್ತು ಇನ್ನೊಂದು ಕೂಡ ನಾನು ಹೇಳಿದ್ದೀನಿ, ಮುಂದೆ ಬರುವ ANPR ಕ್ಯಾಮ್ರಾ ನುಗ್ಗಾನಟ್ಟಿಗೆ ಹಾಕ್ತೀವಿ. ನುಗ್ಗಾನಟ್ಟಿಯಲ್ಲಿ ಇರುವ ಇವರು ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಎಲ್ಲ ಲಾವನ್ನು ಸ್ಟ್ರಿಕ್ಟಾಗಿ ನಾವು ಎನ್ಫೋರ್ಸ್ ಮಾಡ್ತೀವಿ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಸರಿ, ನೀವು ಏನು ಮಾಡ್ತೀರಾ, ಗಲಾಟೆ ಮಾಡ್ತೀರಾ, ಯಾರು ಬರ್ತೀರೋ ಹೋಗ್ತಿರೋ ಪ್ರತಿಯೊಬ್ಬರು ಚೆಕ್ ಮಾಡೋದಕ್ಕೆ ಮುಂದೆ ಬರೋ ಪ್ರಾಜೆಕ್ಟಲ್ಲಿ ಇನ್ನು 3 ತಿಂಗಳಲ್ಲಿ ಆಟೋಮೆಟಿಕ್ ಎನೇಬಲ್ಡ್ ಕ್ಯಾಮ್ರಾಸ್ ಫಿಕ್ಸ್ ಮಾಡ್ತೀವಿ. ಮತ್ತು ಅಲ್ಲಿ ಯಾವುದೇ ವೈಲೇಷನ್ ಮಾಡ್ತಂದ್ರೆ ಪ್ರತಿಯೊಬ್ಬನು ನಾವು ಸೀರಿಯಸ್ ಆಗಿ ತೊಗೊಳ್ತೀವಿ. ಈಗ ಊರಲ್ಲಿಯೇ ಓವರಾಲ್ ಆ ಏರಿಯಾನಲ್ಲಿ ಕ್ರೈಮ್ ಜಾಸ್ತಿ ನಡೀತಾ ಇರೋದ್ರಿಂದ ವಿ ಹ್ಯಾವ್ ಟು ಎನ್ಫೋರ್ಸ್ ಇಟ್ ಈಚ್ ಆ್ಯಂಡ್ ಎವ್ರಿ ಲಾ ವೆರಿ ಸ್ಟ್ರಿಕ್ಟ್ಲಿ. ಮತ್ತು प्रत्येक ಕೂಡ ನಾವು स्ट्रिक्ट ಆಗಿ ಮಾಡೋದಕ್ಕೆ ಈಗ ಪ್ರಯತ್न ಮಾಡ್ತಾ ಇದ್ದೀವಿ. आरोपींच्या अटकेसाठी आणि प्रकरणाच्या सर्वांगाने तपास सुरू असल्याचंही त्यांनी सांगितलं. विनोद कोलकार, KMM मराठी, बेळगाव. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon. Amarcon collection, खड़े बाजार, बेलगाम.